Hey guys, welcome back to my YouTube channel Journey with Sudharanjit. ಇದು 2 ಡೇಸ್ದು ವ್ಲಾಗ್ ಆಗಿರುತ್ತೆ. ನಮ್ಮ ಅತ್ತೆಯವ್ರ ಅಕ್ಕ ಅವ್ರದ್ದು ಮನೆ ದೇವರಿತ್ತು. ಹಾಗಾಗಿ ಈ ಮೈಸೂರು ಸಿಲ್ಕ್ ಸ್ಯಾರೀಸ್ ತೊಗೊಂಡಿದ್ವಿ. ನಮ್ಮ ಅತ್ತೆ ಹತ್ರನೇ ತೊಗೊಂಡಿದ್ದು. ಈ ಕಲರ್ ಕಾಂಬಿನೇಷನ್ ಅಂತೂ ತುಂಬಾ ಇಷ್ಟ ಆಯಿತು ನನಗೆ. ನೋಡಿದ ತಕ್ಷಣವೇ ಚೆನ್ನಾಗೈತೆ ಇದು ಅಂತ ಅಂದ್ಕೊಂಡು ಇನ್ನೊಂದು ಪರ್ಚೇಸ್ ಮಾಡಿದ್ವಿ. ಸ್ಕೈ ಬ್ಲೂಗೆ ಪಿಂಕ್ ಕಲರ್ ಬಾರ್ಡರ್ ತುಂಬಾ ಚೆನ್ನಾಗಿತ್ತು ಕಾಂಬಿನೇಷನು. ತುಂಬ ಬ್ರೈಟ್ ಲುಕ್ ಕಾಣ್ತಾ ಇತ್ತು. ಫೋಟೋದಲ್ಲಿ ನೋಡಿದ ತಕ್ಷಣವೇ ತುಂಬ ಇಷ್ಟ ಆಯಿತು ಅಂತ ಅದೊಂದು ತೊಗೊಂಡ್ವಿ. ಮತ್ತು ನೇವಿ ಬ್ಲೂಗೆ ಪೀಚ್ ಕಲರ್ ಬಾರ್ಡರು. ಇದು ಡಿಫ್ರೆಂಟ್ ಕಾಂಬಿನೇಷನ್, ತುಂಬಾ ಚೆನ್ನಾಗಿತ್ತು. ಹೊಸ ಕಲೆಕ್ಷನ್ಸ್ ಬಂದಿದ ತಕ್ಷಣವೇ ಫೋಟೋಸ್ ಕಳಿಸಿದ್ರು. ಆ ಫೋಟೋಸಲ್ಲಿ ನೋಡಿದಾಗ ನಮ್ಗೆ ಇವೆರಡು ಕಾಂಬಿನೇಷನ್ಸ್ ತುಂಬಾ ಇಷ್ಟ ಆಯಿತು. ಬಟ್ ಡೈರೆಕ್ಟಾಗಿ ನೋಡೋಕೆ ಇನ್ನೂ ಚೆನ್ನಾಗಿತ್ತು, ಇನ್ನೂ ಬ್ರೈಟ್ ಆಗಿತ್ತು ಕಲರ್ಸು. ಸೊ ಕುಂಕುಮಕ್ಕೆ ಕೊಡೋಕ್ಕೆ ಇವೆರಡು ಸ್ಯಾರಿ ಸೆಲೆಕ್ಟ್ ಮಾಡ್ಕೊಂಡ್ವಿ. ಇವರೆಲ್ಲ ನಮ್ಮ ಅತ್ತೆಯವರ ತವ್ರ ಮನೆಯವರು. ಅವ್ರ ಅಣ್ಣ, ಅಕ್ಕ ಮತ್ತು ತಂಗೀರು, ಅವ್ರ ಸೊಸೆ, ಮಗಳು ಅಂತ ಫುಲ್ ಫ್ಯಾಮಿಲಿ ಇದ್ದಾರೆ. ಸರಿ ಹೆಂಗ್ ಕಾಲಿತ್ತು ಅವಾಗ ಎತ್ಕೊಂಡ ಹಂಗೆ ಮಮ್ಮನ್ ನೋಡಲ್ಲಿ ಕೆಳಗಡೆ ನೋಡಲ್ಲ ಬಿಡ್ಬೇಡ ಏನಂತ ಬಾ ಕರ್ಕೊಂಡು ಹೋಗ್ತೀವಿ. ಅಳ್ತಾ ಅಳ್ಸದ ಅದನ್ನ ಸ್ಯಾಟರ್ಡೆ ಸಂಡೇ ಅಟ್ಲೀಸ್ಟ್ ಬಾ ಅಂತ. ಇದು ಟ್ಯೂಸ್ಡೇ ಅಂಗಾರಕ ಏಕಾದಶಿ ಆಗಿತ್ತು ಅಂತ ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗಿದ್ವಿ. ತುಂಬಾ ರಶ್ ಇತ್ತು ಅವತ್ತು. ಆದರೂ ನಾವು 6 o'clock ಮನೆ ಬಿಟ್ಟು ಆಲ್ಮೋಸ್ಟ್ 7 o'clock ಅಷ್ಟರಲ್ಲಿ ದೇವಸ್ಥಾನ ಹತ್ರ ಇದ್ವಿ. ಅಭಿಷೇಕಕ್ಕೆ ಇನ್ನೇನು ಸ್ಟಾರ್ಟ್ ಆಗ್ತಾ ಇತ್ತು. ಅದಕ್ಕೆ ಮುಂಚೆ ದರ್ಶನ ಮಾಡ್ಕೊಂಡು ಬಂದ್ವಿ. ವರ್ಷದಲ್ಲಿ ಒಂದೇ ಸತಿ ಮಂಗಳವಾರ ಏಕಾದಶಿ ಬರೋದು, ಅದಕ್ಕೆ ಅಂಗಾರಕ ಏಕಾದಶಿ ಅಂತ ಕರೀತಾರೆ. ನಾವು ಅದಕ್ಕೆ ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗಿದ್ದಿದ್ದು. ಬೇರೆ ದಿನ ಎಲ್ಲ ಬೆಳಗ್ಗೆ 6-6:30 ಅಷ್ಟರಲ್ಲಿ ಅಭಿಷೇಕ ಎಲ್ಲ ಸ್ಟಾರ್ಟ್ ಮಾಡಿ 8 ಗಂಟೆ ಅಷ್ಟರಲ್ಲಿ ಮುಗಿಸ್ಬಿಡ್ತಾರೆ. ಬಟ್ ಇವತ್ತು ಅಭಿಷೇಕನೂ ಲೇಟಾಗಿ ಸ್ಟಾರ್ಟ್ ಮಾಡಿದ್ರು. ಆಲ್ಮೋಸ್ಟ್ ಸ್ಟಾರ್ಟ್ ಮಾಡೋಕ್ಕೆ 8 o'clock ಆಗಿತ್ತು. ಅಷ್ಟರಲ್ಲಿ ನಾವು ಹೋಗಿ ದರ್ಶನ ಮಾಡಿದ್ದಕ್ಕೆ ಸರಿ ಹೋಯಿತು, ಇಲ್ಲಾಂದರೆ ತುಂಬಾ ರಶ್ ಆಗೋಗ್ಬಿಟ್ಟಿದ್ರು. ಅಲ್ಲಿಂದ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಮಾಲ್ ಆಫ್ ಏಷ್ಯಾಗೆ ಬಂದ್ವಿ. ಈಶಾನ್ ಬರ್ಡೇ ಆಗಿತ್ತು ಅಂತ ಸ್ವಲ್ಪ ಶಾಪಿಂಗ್ ಇತ್ತು ಅಂತ ಬಂದಿದ್ವಿ. ಅಲ್ಲೇ ಕೆಳಗಡೆ ಸೂಪರ್ ಮಾರ್ಕೆಟ್ ಇದೆ, ಫ್ರೂಟ್ಸ್ ಸ್ವಲ್ಪ ತಗೊಳ್ಳೋಣ ಅಂತ ಅಂದ್ಕೊಂಡು ಬಂದ್ವಿ. ಹಂಗೆ ಫಿಗ್ಗು, ಬ್ಲೂಬೆರಿ ಎರಡು ತಗೊಂಡು ಚೆರೀಸಾ ತಗೊಂಡು ಅವಾಗ ಕೊಡೋದು ಬೇಡ. ಎತ್ಕ ಮತ್ತೆ ನಾವು ಬರೋ ಸಲ ಅಣ್ಣ ತತ್ತಲ್ಲ ಅದು ಸೆಟ್ಟಾ?
ಬ್ರೌನ್ ಇದ್ದಿದ್ದು ಇನ್ನೂ ಚೆನ್ನಾಗಿ ಇರ್ತಾನ. ಹಾಂ ಸೈಜ್ 3 ಇಯರ್ಸ್ದಾ? ಸೈಜ್ದು 27 ಬಿಟ್ಟರೆ ಬರೀ ಸೈಜ್ ಏನೇನು ಹಾಕಿದಾರಾ? ಏಜ್ ಹಾಕಿಲ್ಲ. ಬ್ಲ್ಯಾಕ್ ತಗ. ಓಪನ್ ಇರ್ತೈತಾ ಇಲ್ಲ ಆಮೇಲೆ ಕ್ಲೋಸ್ ಐತೆ. ಇವಾಗ ನಾವ್ ಎಲ್ಲಿ ಹೋಗ್ತಾ ಇರೋದು? ಹೇರ್ ಕಟ್ಗಾ? ಹೇರ್ ಕಟ್ಗಾ? ಹೆಂಗ್ ಮಾಡಿಸ್ಕೊಂತೀಯ? ಯಾವ ತರ ಮಾಡಿಸ್ಕೊಂತೀಯ? ಯಾವ ತರ ಮಾಡಿಸ್ಕೊಂತೀಯ ಹೇರ್ ಕಟ್ಟು? ಯಾವ ತರ ಮಾಡಿಸ್ಕೊಂತೀಯ? ಹಾಕೊಡೋದಲ್ಲ, ನಿನ್ಗೆ ಹೇಳೋ, ನಿನ್ಗೆ ಯಾವ ತರ ಬೇಕು? ಶಾರ್ಟ್ ಬೇಕಾ ಲಾಂಗ್ ಬೇಕಾ? ಶಾರ್ಟೇ ಮಾಡಿಸೋದು. ಸೈಡ್ ಎಲ್ಲ ಶಾರ್ಟ್ ಮಾಡ್ಸೋಣ. ಇದು ಅಲ್ಬಾರ್ದು, ಓಕೆನಾ? ಲೈನ್ ಅಲ್ಲ ಬೇಡ. ಇಶಾಂದು ಫಸ್ಟ್ ಹೇರ್ ಕಟ್. ಏನಕ್ಕೆ ಹೇರ್ ಕಟ್ ಮಾಡಿಸ್ಕೊತಾ ಇರೋದು ಇಶಾ? ಇಶಾ ಏನಕ್ಕೆ ಹೇರ್ ಕಟ್ ಮಾಡಿಸ್ತಾ ಇರೋದು? ಇಶಾ ಏನಕ್ಕೆ ಹೇರ್ ಕಟ್ ಮಾಡಿಸ್ಕೊತಾ ಇರೋದು ನೀನು? ನೀನ್ ಏನಕ್ಕೆ ಹೇರ್ ಕಟ್ ಮಾಡಿಸ್ಕೊತಾ ಇರೋದು? ಸುಮ್ಮನೆನಾ? ಏನು ನಿಂದು? ಏನಕ್ಕೆ ನೀನು ಹೇರ್ ಕಟ್ ಮಾಡ್ಕೊಂತ ಇರೋದು ನೀನು? ಏನ್ ನಿಂದು ನಾಳೆ? ನಿಂದು ಏನ್ ನಾಳೆ? ಬರ್ಡೇ. ನಿನ್ ಬರ್ಡೇ ಯಾವಾಗ? ನಿನ್ ಬರ್ಡೇ ಯಾವಾಗ? ನಿನ್ ಬರ್ಡೇ ಡೇಟ್ ಏನು? ಇಲ್ಲಿ ನೋಡ್ ಬಾ, ಇಲ್ಲೊಂದ್ ನಿಮಿಷ. ಹೇಳು, ನಿನ್ ಬರ್ಡೇ ಯಾವಾಗ? ಮೇ 8. ನಾಳೆನೇ ಚಿನ್ನಿ. ಎಲ್ಲೋಗಣ ಬರ್ಡೇಗೆ? ಯಾವ್ದಕ್ಕೆ? ಶಾಪಿಂಗ್ ಮೊನ್ನೆ ಮಾಡ್ದಲ್ಲ ನಾನು ಪಾಪ, ನಿನ್ ಮನೇಲೇ ಇದ್ದಲ್ಲ. ಎಲ್ಲಿ ಬಂದಿರೋದು ಈಶೋ? ಎಲ್ಲಿ ಬಂದಿರೋದು? ಈಶಾನ್ಗೆ ಹೇರ್ ಕಟ್ ಮಾಡ್ಸೋಣ ಅಂತ ಬಂದಿದ್ವಿ. ಅವನದು ಫಸ್ಟ್ ಹೇರ್ ಕಟ್ ಆಗಿರೋದ್ರಿಂದ ಸ್ವಲ್ಪ ಮೆಮೊರಿಯಬಲ್ ಆಗಿರಲಿ ಅಂತ ನಾವು ಹೋಗಿದ್ದಿದ್ದು ದಿವಾಸ್ ಆ್ಯಂಡ್ ಡೂಟ್ಸ್ ಅಂತ ಒಂದು ಸಲೂನ್ ಇದೆ ಇಂದ್ರಾನಗರಲ್ಲಿ. ಅಲ್ಲಿ ಹೋಗಿದ್ವಿ. ಅಲ್ಲಿ ಕಿಡ್ಸ್ಗೆ ಅಟ್ರಾಕ್ಟ್ ಆಗೋ ಥರ ಟಾಯ್ಸು ಮತ್ತು ಹೇರ್ ಕಟ್ಗೆ ಕಾರಲ್ಲಿ ಕೂತ್ಕೊಂಡು ಹೇರ್ ಕಟ್ ಮಾಡಿಸ್ಕೊಳ್ಳೋದು, ಮತ್ತು ಹ್ಯಾಂಡ್ ಫುಟ್ಬಾಲ್ ಆ ಥರದ್ದು ತುಂಬ ಅಟ್ರ್ಯಾಕ್ಟ್ ಆಗಬೇಕು ಮಕ್ಕಳು. ಎಲ್ಲ ಮಕ್ಕಳು ಸ್ವಲ್ಪ ಹೇರ್ ಕಟ್ ಮಾಡಬೇಕಾದ್ರೆ ಎಲ್ಲ ಅಳ್ತಾ ಇರ್ತಾರೆ ಮತ್ತು ಕ್ರ್ಯಾಂಕಿ ಆಗಿರ್ತಾರೆ ಅಂತ ಈ ಥರ ಕಾನ್ಸೆಪ್ಟ್ ಇದು. ಸೀರೆ ಕನ್ನದು ಅಲ್ಲ, ನಿಂಗೆ ಗೊತ್ತಿಲ್ವಾ? ಯೆಲ್ಲೋ ಕಲರ್. ಕೂತ್ಕೋ. ಮುಂದೆ ಟಿ ವಿ ಇರುತ್ತೆ, ಅದರಲ್ಲಿ ಯೂಟ್ಯೂಬಲ್ಲಿ ಇವ್ರಿಗೆ ಯಾವ್ದು ಇಷ್ಟವಾಗಿರೋಂತಹ ವಿಡಿಯೋ ಮೊದಲೇ ಹಾಕ್ಕೊಂಡಿರ್ತಾರೆ. ಆವಾಗ ಹೇರ್ ಕಟ್ ಮಾಡಬೇಕಾದ್ರೆ ಡಿಸ್ಟರ್ಬ್ ಆಗಲ್ಲ ಮತ್ತು ಅಲ್ಲಾಡೋದು ಎಲ್ಲ ಮಾಡಲ್ಲ. ಅವ್ರ ಕಾನ್ಸಂಟ್ರೇಷನ್ ಎಲ್ಲ ವಿಡಿಯೋ ಮೇಲಿರುತ್ತೆ ಅಂತ ಇದೊಂಥರ ಕಾನ್ಸೆಪ್ಟು. ಕಟ್ಟಿಂಗು ಸ್ಟಾಪ್. ಎಷ್ಟು ವಾವ್ ಆಗಿದೆ ಇರಲಿ. ಚೆನ್ನಾಯ್ತಾ ಇಶು? ಇಷ್ಟ ಆಯ್ತಾ? ಚೆನ್ನಾಗಿತ್ತಾ?
ಹಂಗೆ ಬರ್ತೀನಲ್ಲ. ಓ ನಾಳೆ ಹೆಂಗಿರ್ತೀನಿ ಗೊತ್ತಾ? ಹಂಗೆ ಬಸ್ಕನ ಹಂಗೆ. ನಾಳೆ ಏನ್ ಹೇಳು ನಿಂದು? ಆ, ನಾಳೆ ಏನ್ ಹೇಳು ನಿಂದು? birthday ನಂದು. ಬರ್ಡೇ ನಿಂದು. ಬರ್ಡೇ ಏನ್ ಎಲ್ಲಿ ಹೋಗ್ತೀಯಾ? Trip. ಟ್ರಿಪ್ ಹೋಗ್ತೀಯಾ? ನೀವು ಸಿರಿ ಬರ್ರಿ. ಸಿರಿ ಮರಿ. ಹಾ ಆಮೇಲೆ